9ನೇ ಅವತಾರ ಬುದ್ಧಾವತಾರ. ಅಸ್ತ್ರಶಸ್ತ್ರಗಳನ್ನು ಮುದ್ದು ಮುಖದಿಂದ ನುಂಗಿ ತಂದೆಗೆ ತತ್ವಗಳನ್ನು ಉಪದೇಶಿಸುತ್ತಾ ಮೋಹಿಸಿದ ಮುದ್ದುಕಂದ. ಸಂವತ್ಸರಾಣಾಂಚ ಸಹಸ್ರಕೆ ಗತೆ ಪ್ರಾಪ್ತೇಷು ವಿದ್ಯಾಮಖಿಲೇಷು ಶತ್ಸು ದಗ್ಧಾಹ ಪುರಾಯೇ ತ್ರಿಪುರಜ್ಞತೈವ ರುದ್ರೇಣ ಜಾತಃ ಪೃಥ್ವೀ ತಲೇತೆ. ಸಜ್ಜನರ ಮುಖ ಕಮಲದಿಂದ ನಾರಾಯಣನು ಸರ್ವೋತ್ತಮನು ಎಂಬುದಾಗಿ ಜ್ಞಾನವು ಈ ಜಗತ್ತಿನಲ್ಲಿ ಪಸರಿಸುತ್ತಿರಲು ಸಮಸ್ತರು ತತ್ವಗಳನ್ನು ಸಂಪಾದಿಸತೊಡಗಿದರು. ಇದೇ ರೀತಿಯಾಗಿ ಸತ್ಸಂಪ್ರದಾಯವು ಬಹುಕಾಲದವರೆಗೆ ನಡೆದು ಬಂದ ದಾರಿಯಾಯಿತು. ಇದಕ್ಕೂ ಮೊದಲು ಮಹಾರುದ್ರದೇವರಿಂದ ತ್ರಿಪುರಾಸುರನ ಸಂಹಾರ ಕಾಲದಲ್ಲಿ ಹತರಾದ ದೈತ್ಯರು ಭೂಮಿ ಮೇಲೆ ಹುಟ್ಟಿ ಬಂದು ಶುದ್ಧ ಸಂಪ್ರದಾಯಬದ್ಧರಾಗಿ ಶುದ್ಧ ಕರ್ಮಗಳನ್ನು ಮಾಡುತ್ತಲಿದ್ದರು. ಪಾಂಡವರ ಸಂತಾನದ ರಾಜರು 1000 ವರ್ಷ ಆಳಿದ ನಂತರ ವೇದವ್ಯಾಸರು ಬದರಿಕಾಶ್ರಮದಿಂದ ಹಸ್ತಿನಾವತಿ ಪಟ್ಟಣಕ್ಕೆ ದರ್ಶನ ಕೊಡುತ್ತಿರುವುದನ್ನು ನಿಲ್ಲಿಸಿದರು. ಆದ್ದರಿಂದ ದೇವತೆಗಳಿಗೆ ಚಿಂತೆಯಾಯಿತು. ಈ ದೈತ್ಯರೆಲ್ಲರೂ ವೈಷ್ಣವ ಮಾರ್ಗದಲ್ಲಿರುವುದಾದರೆ ಇವರಿಗೆಲ್ಲ ದಿವ್ಯಗತಿಯು ಲಭಿಸುವುದು. ಇವರು ತಪೋಯೋಗ್ಯರು, ಸ್ವಚ್ಛ ಜ್ಞಾನ ಪಡೆಯಲು ಅರ್ಹರಲ್ಲ. ಇವರಿಗೆ ಮುಕ್ತಿ ದೊರೆಯಕೂಡದು. ನಾವೆಲ್ಲ ತಾತ್ವಿಕ ದೇವತೆಗಳಾಗಿದ್ದೇವೆ. ನಾವೇ ಈ ದೈತ್ಯರಿಗೆ ವರಗಳನ್ನು ಕೊಟ್ಟಿದ್ದೇವೆ. ನಮ್ಮ ವರಗಳನ್ನು ಪಡೆದ ಜೀವಿ ಮೊದಲಾದ ದೈತ್ಯರ ಸ್ವಚ್ಛ ಜ್ಞಾನವು ನಷ್ಟವಾಗಲಿ, ಇವರು ನರಕವನ್ನು ಹೊಂದಲಿ. ಇಂತಹ ಕಾರ್ಯವು ತಮ್ಮಿಂದ ಆಗಲಾರದೆಂದು ಅರಿತು ಶ್ರೀಹರಿಯು ಬುದ್ಧಾವತಾರವನ್ನು ತಾಳಬೇಕಾಗಿ ಅವನಿಗೆ ಪ್ರಾರ್ಥನೆ ಮಾಡಿಕೊಳ್ಳುವುದಕ್ಕಾಗಿ ದೇವತೆಗಳು ಬ್ರಹ್ಮದೇವನನ್ನು ಮುಂದೆ ಮಾಡಿಕೊಂಡು ಕ್ಷೀರ ಸಮುದ್ರಕ್ಕೆ ತೆರಳಿದರು. ಅಲ್ಲಿ ಬ್ರಹ್ಮದೇವರು ದೇವತೆಗಳೊಂದಿಗೆ ಭಕ್ತಿಪೂರ್ವಕವಾಗಿ ಶ್ರೀಮನ್ನಾರಾಯಣನನ್ನು ಸ್ತುತಿಸಲಾಗಿ ಆ ಮಹಾಮಹಿಮನು ಪ್ರಕಟನಾಗಿ ಅವರಿಗೆ ಅಭಯ ಪ್ರದಾನ ಮಾಡಿದನು. ದೇವತೆಗಳೆಲ್ಲರೂ ತಮ್ಮ ತಮ್ಮ ಲೋಕಗಳನ್ನು ತಲುಪಿದರು. ಕ್ಷಣ ಮಾತ್ರದಲ್ಲಿ ವಿಷ್ಣುವು ಶುದ್ಧೋಧನನೆಂಬ ಜಿನನ ಹೆಂಡತಿಯಾದ ಗಯೆ ಎಂಬುವಳ ಗರ್ಭದಲ್ಲಿಯ ಕೂಸನ್ನು ಬಲು ದೂರ ಬಿಸಾಡಿದನು. ತಿಪ್ಪೆಯ ಮೇಲೆ ತಾನು ಬಾಲಕನಂತೆ ಆ ಶುದ್ಧೋಧನನಿಗೆ ಕಾಣಿಸಿಕೊಂಡನು. ಇನ್ನು ಕೂಸಿನ ಹೊಕ್ಕಳದ ಹುರಿಯನ್ನು ಕೊಯ್ದಿರಲಿಲ್ಲ. ಕೂಸು ಎಲ್ಲಿ ಹೋಯಿತೆಂದು ಹುಡುಕುತ್ತಿರುವಾಗ ಆ ಘಟನೆ ನಡೆಯಿತು. ಜಿನನು ಆ ಕೂಸನ್ನು ಮನೆಗೆ ತಂದನು. ಅವನು ಅದು ವಿಷ್ಣುವೆಂದು ತಿಳಿದಿರಲಿಲ್ಲ. ಅದಕ್ಕೋಸ್ಕರ ಆ ಕೂಸಿಗೆ ವೇದೋಕ್ತ ಜಾತಕರ್ಮ ಮಾಡಲು ಮನೆಯವರೆಲ್ಲರೂ ಸಿದ್ಧರಾದರು. ಕೂಡಲೇ ಮಗುವು ನಗತೊಡಗಿತು. ಈಗಲೇ ಹುಟ್ಟಿದ ಕೂಸು ನಗುವುದೆಂದರೇನು ಎಂದು ಎಲ್ಲರಿಗೂ ಆಶ್ಚರ್ಯವೆನಿಸಿತು. ಹಾಗೂ ನೀನು ಭೂತವೋ ಪ್ರೇತವೋ ಒಮ್ಮಿಂದೊಮ್ಮೆ ಏಕೆ ನಗುವಿ ಎಂದು ಕೇಳಲಾಗಿ ಆ ಮಗುವು, ಜಿನಾದಿ ದೈತ್ಯರಾಗಿ ಶುದ್ಧವಾದ ಕರ್ತವ್ಯ ಕರ್ಮವನ್ನು ಮಾಡುತ್ತಲಿರುವ ನೀವು ತ್ರಿಪುರ ಸಂಹಾರ ಕಾಲದಲ್ಲಿ ಮಹಾರುದ್ರನ ಕೈಯಿಂದ ಮಡಿದಿದ್ದೀರಲ್ಲವೇ? ಪುನಃ ಹುಟ್ಟಿ ಬಂದದ್ದಕ್ಕಾಗಿಯೂ ಹಾಗೂ ನಿಮ್ಮ ಕಾರ್ಯಗಳನ್ನು ನೋಡಿಯೂ ನನಗೆ ನಗೆ ಬರುತ್ತಿದೆ ಎಂದು ಹೇಳಿತು. ಅದನ್ನು ಕೇಳಿ ಜಿನಾದಿಗಳು, ನಾವೇಕೆ ಶುದ್ಧ ಕರ್ತವ್ಯ ಕರ್ಮಗಳನ್ನು ಮಾಡಬಾರದು ಎಂಬುದಾಗಿ ಪ್ರಶ್ನಿಸಲು, ವೇದವು ಅಪ್ರಮಾಣವಾಗಿದೆ, ಜಗತ್ತು ಶೂನ್ಯ, ಅಭಾವ ಸ್ವರೂಪವುಳ್ಳದ್ದಾಗಿದೆ ಹಾಗೂ ಕ್ಷಣಿಕವಾಗಿದೆ ಹೀಗೆನ್ನಲು ಆ ಬಾಲಕನ ಮೇಲೆ ಅವರಿಗೆ ವಿಶ್ವಾಸ ಹುಟ್ಟಲಿಲ್ಲ. ತಮ್ಮ ಪರಂಪರೆಯನ್ನು ಬಿಡಲು ಅವರು ಒಪ್ಪಲಿಲ್ಲ. ನೀನು ಯಾರು ಎಂದು ಜಿನಾದಿಗಳು ಕೇಳಲಾಗಿ, ನಾನು ಬುದ್ಧ ಎಂದು ಉತ್ತರ ಕೊಟ್ಟಿತು. ಮತ್ತು ತನ್ನ ಮೇಲೆ ಅವರ ವಿಶ್ವಾಸ ಮೂಡುವುದಕ್ಕಾಗಿ ಆ ಬುದ್ಧನು ರುದ್ರಾದಿ ದೇವತೆಗಳನ್ನು ಸ್ಮರಿಸಿದನು. ಅವರು ಬುದ್ಧನ ಮನೋಗತವನ್ನು ತಿಳಿದುಕೊಂಡು ಅವನ ಸನ್ನಿಧಿಗೆ ಬಂದರು. ರುದ್ರನು ತನ್ನ ತ್ರಿಶೂಲವನ್ನು ಬಾಲಕನ ಮೇಲೆ ಎಸೆದನು. ಇಂದ್ರನು ತನ್ನ ವಜ್ರಾಯುಧವನ್ನು ಎಸೆದನು. ಇನ್ನುಳಿದ ದೇವತೆಗಳು ತಮ್ಮ ತಮ್ಮ ಆಯುಧಗಳನ್ನು ಆ ಬಾಲಕನ ಮೇಲೆ ಎಸೆಯಲಾಗಿ ಅದು ಅವೆಲ್ಲ ಆಯುಧಗಳನ್ನು ನುಂಗಿಬಿಟ್ಟಿತು. ಮೂಲ ನಾರಾಯಣನು ತನ್ನ ಚಕ್ರವನ್ನು ಹಾಕಿದಾಗ ಅದನ್ನು ಸ್ವೀಕರಿಸಿದನು. ಜಿನಾದಿ ದೈತ್ಯರಿಗೆ ಮೋಹವನ್ನು ಹುಟ್ಟಿಸುವುದಕ್ಕಾಗಿ ಸರ್ವತಂತ್ರ ಸ್ವತಂತ್ರನಾದ ಬುದ್ಧನ ಆ ಚಕ್ರವನ್ನು ಹಿಡಿದುಕೊಂಡು ನಿಂತನು ಹಾಗೂ ಅದನ್ನೇ ಆಸನ ಮಾಡಿಕೊಂಡು ಅದರ ಮೇಲೆ ಕುಳಿತನು. ದೇವತೆಗಳೆಲ್ಲರೂ ಆಕಾಶದಲ್ಲಿ ವಿಮಾನ ರೂಢರಾಗಿ ಬಂದು ಆ ಬುದ್ಧನನ್ನು ಕಂಡು ಅವನಿಗೆ ನಮಸ್ಕಾರ ಮಾಡಿ ತಮ್ಮ ತಮ್ಮ ಲೋಕಗಳಿಗೆ ಮರಳಿದರು. ಜಿನಾದಿಗಳು ತಮ್ಮ ಬಾಲಕನು ನಾರಾಯಣನಿಗಿಂತ ದೊಡ್ಡವನೆಂದು ಭಾವಿಸಿದರು. ಅವನ ಮೇಲೆ ವಿಶ್ವಾಸವನ್ನಿಟ್ಟು ಅವನು ಉಪದೇಶಿಸಿದ ವಚನಗಳನ್ನು ಆಲಿಸಿ ಮೋಹಿತರಾದರು. ಜಿನಾದಿಗಳಿಗೆ ಬುದ್ಧನ ಉಪದೇಶದ ಸಾರ: ಜಗತ್ತು ಪ್ರತಿ ಕ್ಷಣಕ್ಕೆ ಹುಟ್ಟುತ್ತಿದೆ, ಮತ್ತೊಂದು ಕ್ಷಣದಲ್ಲಿ ನಾಶವಾಗುತ್ತದೆ. ಆದ್ದರಿಂದ ಅಸತ್ಯವೂ ಅಭಾವವೂ ಶೂನ್ಯವೂ ಆಗಿದೆ. ಹೀಗೆ ದಿನಾಲೂ ಉಪದೇಶಿಸುತ್ತಾ ಅವರ ಬಳಿ ಕೆಲವು ದಿವಸವಿದ್ದು ಸುರೇಂದ್ರ ಲೋಕಕ್ಕೆ ದಿಗ್ವಿಜಯ ಮಾಡಿದನು. ದೇವತೆಗಳಿಗೆ ಉಪದೇಶಿಸಿದ ಸಾರ: ಸುರೇಂದ್ರ ಲೋಕದಲ್ಲಿ ಸುರರಿಂದ ಪೂಜಿತನಾದನು.
ಅವರು ಕ್ಷಣಿಕ, ಅಸತ್ಯ, ಅಭಾವ, ಶೂನ್ಯ ಇವೆಲ್ಲವುಗಳನ್ನು ವಿವರಿಸಬೇಕೆಂದು ಪ್ರಾರ್ಥಿಸಿದರು. ಅದಕ್ಕೆ ಬುದ್ಧನು ಅವರಿಗೆ ಅರ್ಥಾಂತರ ಮಾಡಿ ಉಪದೇಶಿಸಿದನು. ಕ್ಷಣಿಕವೆಂದರೆ ತ್ರುಟಿ, ಲವ, ಕ್ಷಣಾದಿ ಕಾಲಗಳು ಅನಿತ್ಯವಾಗಿವೆ. ಹಿಂದೆ ಹೋದ ತ್ರುಟಿ ಲವಕ್ಷಣಗಳು ಮುಂದೆ ಬರಲಾರವು. ಧರ್ಮಿ ಧರ್ಮಗಳಿಗೆ ಅಭೇದವಿದೆ. ಬೇರೆ ಎಂದು ತಿಳಿದುಕೊಳ್ಳುವ ವ್ಯವಹಾರದ ಸಲುವಾಗಿ ವಿಶೇಷವನ್ನು ಅಂಗೀಕರಿಸಲಾಗಿದೆ. ಕ್ಷಣ ಮಾತ್ರದಲ್ಲಿ ಜಗತ್ತು ವಿಕಾರ ಹೊಂದುತ್ತದೆ. ಆದ್ದರಿಂದ ಕ್ಷಣಿಕವೆಂದು ಹೇಳಿದರೇನೂ ತಪ್ಪಾಗಲಿಕ್ಕಿಲ್ಲ. ವಿಶೇಷವು ಭೇದ ನಿರ್ವಾಹಕವಾಗಿದೆ. ಜಗತ್ತು ತನ್ನಿಂದ ಜ್ಞಾನವುಳ್ಳದ್ದಾಗಿದೆ. ನಾನು ಇಲ್ಲದಿದ್ದರೆ ಸ್ಥಾವರ ಜಂಗಮ ಪ್ರಾಣಿಗಳಿಗೆ ಚೇಷ್ಟ ಇಲ್ಲದಂತಾಗುತ್ತದೆ. ಜಗತ್ತು ಅಸ್ವತಂತ್ರವಾಗಿದೆ. ಅದನ್ನು ನಾನು ಪಾಲಿಸುತ್ತಿದ್ದೇನೆ. ಆದ ಕಾರಣ ಶೂನ್ಯವೆಂದು ಕರೆಯಲಾಗಿದೆ. ಜಗತ್ತನ್ನು ನಾನು ಸಂಹರಿಸುವೆನು. ಅದಕ್ಕೋಸ್ಕರ ಅಸತ್ಯವೆಂದು ತಿಳಿಯಬೇಕು. ಅಭಾವವೆಂಬ ಅಭಿಪ್ರಾಯವೇನೆಂದರೆ ನನ್ನಿಂದ ಈ ಜಗತ್ತು ಉತ್ಪನ್ನವಾಗಿದೆ. ಆದ್ದರಿಂದ ಜಗತ್ತು ಅಭಾವವೆಂದು ಕರೆಯಿಸಿಕೊಳ್ಳುತ್ತದೆ. ಈ 4 ಪದಗಳಿಗೆ ಅರ್ಥಾಂತರಗಳನ್ನು ಬುದ್ಧನು ಹೇಳಿ ಅಲ್ಲಿಯೇ ವಾಸಿಸಿದನು. ಇನ್ನೊಂದು ರೂಪವನ್ನು ಧರಿಸಿ ಮೂಲ ನಾರಾಯಣನಲ್ಲಿ ಐಕ್ಯನಾದನು. 10ನೇ ಅವತಾರ ಕಲ್ಕಿ ಅವತಾರ. ದುಷ್ಟರನ್ನು ಖಡ್ಗಪಾಣಿಯಾಗಿ ಸವೆರಿದ ಕುದುರೆಯ ಸವಾರಿ. ಕಲೇಸ್ತು ಕಾನ್ಕಾರತ ಏವ ಕಲ್ಕಿ ಜ್ಞಾನಂ ಕಲಂಕಂ ಸುಖಮೇವ ತದ್ವಾನ್ ಕಲ್ಕೀತಿ ವಾತೇನ ಸಮಸ್ತದಸ್ಯು ವಿನಾಶನಂ ತೇನ ದಿನ ಅದ್ವೆದಾಯಿ. ಕಲಿಯುಗದ ಕೊನೆಯ ದಿನಗಳಲ್ಲಿ ಪಾಪವು ಬಹಳ ಪ್ರಬಲವಾಗುವುದಿದೆ. ಧರ್ಮವೆಲ್ಲ ನಾಶವಾಗುವುದು. ಮಂಗಳ ಗುಣಗಳೆಲ್ಲ ಅಳಿದು ಅಮಂಗಳ ಗುಣಗಳ ತಾಂಡವ ಏಳಲಿದೆ. ಅನ್ಯಾಯವು ಬಹಳ ಆಗಲಿದೆ. ಆದ್ದರಿಂದ ಬ್ರಹ್ಮಾದಿ ದೇವತೆಗಳು ಕ್ಷೀರ ಸಮುದ್ರಕ್ಕೆ ಹೋಗಿ ರಮಾಪತಿಯ ಗುಣಗಾನ ಮಾಡುವರು. ದೇವತೆಗಳಿಂದ ಪ್ರಾರ್ಥಿತನಾದ ಶ್ರೀಹರಿಯು ತಾಮ್ರಪರ್ಣಿ ತೀರದಲ್ಲಿಯ ಶಂಬಲ ಗ್ರಾಮದಲ್ಲಿ ವಿಷ್ಣು ಯಶಸ್ವಿ ಎಂಬ ಬ್ರಾಹ್ಮಣನಲ್ಲಿ ಕಲ್ಕಿಯ ಅವತಾರ ಮಾಡುವನು. ಬ್ರಹ್ಮಾದಿ ದೇವತೆಗಳು ಅವನಿಗೆ ಖಡ್ಗ ಮೊದಲಾದ ಆಯುಧಗಳನ್ನು ಹಾಗೂ ಕುದುರೆಯನ್ನು ತಂದು ಕೊಡುವರು. ನಾರಾಯಣನು ಕುದುರೆಯನ್ನೇರಿ ಕಲಿಯನ್ನು ವಿನಾಶ ಮಾಡುವುದಕ್ಕಾಗಿ ಖಡ್ಗಪಾಣಿಯಾಗಿ ಒಂದು ದಿವಸದಲ್ಲಿ ದುಷ್ಟ ಜನರನ್ನೆಲ್ಲ ನಾಶ ಮಾಡುವನು. ಅಪರಿಮಿತ ಶಕ್ತಿಯುಳ್ಳ ಪರಮಾತ್ಮನಿಗೆ ಇದೇನು ಅಸಾಧ್ಯವಲ್ಲ. ಕಲ್ಕಿ ದೇವಪುರುಷನಿಗೆ ಯಾರು ಯಾರು ವಿಮುಖರೋ ಅಂತಹ ಪಾಪಿಗಳನ್ನು ಸವರಿಬಿಡುವನು. ತನ್ನ ಭಕ್ತರಾದ ಸಜ್ಜನರ ಉದ್ಧಾರಕ್ಕಾಗಿ ಅವರಿಗೆ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಹೆಚ್ಚಿಸುವನು. ಬುದ್ಧ ಮತ್ತು ಕಲ್ಕಿಯ ಅವತಾರವು ಮುಗಿಯಿತು. ಇಲ್ಲಿಗೆ ಶ್ರೀ ವಿಷ್ಣುವಿನ ದಶಾವತಾರಗಳು ಸಂಪೂರ್ಣವಾಯಿತು. ಹರಿ ಓಂ ತತ್ಸತ್.